ಸತ್ಯಸ್ಪರ್ಶ ಕನ್ನಡ ಟಿವಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಪಾಂಡುಪುರ ಪಟ್ಟಣದ ಹಾರೋಳಿ ಸಮೀಪದಲ್ಲಿರುವ 176 ನಿವೇಶನಗಳನ್ನು ಬಡವರಿಗೆ ಹಂಚಿಕೆ ಮಾಡಲು ಮುಂದಾಗಿರುವ ಮೇಲ್ಕೋಟೆ ಶಾಸಕ ದರ್ಶನ್ ಪುಟಾಣಿ ಅವರ ನಡೆ ಸರಿಯಲ್ಲ. ಪಟ್ಟಣ ವ್ಯಾಪ್ತಿಯಲ್ಲಿರುವ ಸಾವಿರಾರು ಬಡವರಿಗೆ ಏಕಕಾಲಕ್ಕೆ ನಿವೇಶನ ಹಂಚಿಕೆ ಮಾಡುವಂತೆ ಆಗ್ರಹಿಸಿ ಮೇ 25ರಂದು ಮಾಜಿ ಶಾಸಕ ಸಿ.ಎಸ್. ಪುಟ್ಟರಾಜ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಗುವುದು ಎಂದು ಪುರಸಭೆ ಮಾಜಿ ಅಧ್ಯಕ್ಷರಾದ ಆರ್. ಸೋಮಶೇಖರ್ ಮತ್ತು ಎಂ. ಗಿರೀಶ್ ತಿಳಿಸಿದರು. ಪಾಂಡುಪುರ ಪಟ್ಟಣದ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪಟ್ಟಣದಲ್ಲಿರುವ ಎಲ್ಲ ವರ್ಗದ ಬಡವರನ್ನು ಗುರುತಿಸಿ ನಿವೇಶನ ಹಂಚಿಕೆ ಮಾಡಬೇಕು ಎಂದು ಒತ್ತಾಯಿಸಿದರು. ಪುರಸಭೆ ಅಧಿಕಾರಿಗಳು ಸ್ವೇಚ್ಛಾಚಾರದಿಂದ ವರ್ತಿಸುತ್ತಿದ್ದಾರೆ. ಇಲ್ಲಿನ ಮುಖ್ಯಾಧಿಕಾರಿ ಸತೀಶ್ ಕುಮಾರ್ ಸರ್ವಾಧಿಕಾರಿಯಾಗಿದ್ದು, ಶಾಸಕರು ಮತ್ತು ಪುರಸಭೆ ಮಾಜಿ ಸದಸ್ಯರ ಮಾತಿಗೆ ಮನ್ನಣೆ ಕೊಡದೆ ಮಧ್ಯವರ್ತಿಗಳ ಮೂಲಕ ಭ್ರಷ್ಟಾಚಾರ ನಡೆಸುತ್ತಿದ್ದಾರೆ ಎಂಬ ವಿಚಾರಗಳನ್ನು ಇಟ್ಟುಕೊಂಡು ಮಾಜಿ ಶಾಸಕ ಸಿ.ಎಸ್. ಪುಟ್ಟರಾಜ್ ನೇತೃತ್ವದಲ್ಲಿ ಏಪ್ರಿಲ್ 25ರಂದು ಪಟ್ಟಣದ 5 ದೀಪ ವೃತ್ತದಿಂದ ಪ್ರತಿಭಟನೆ ಮೆರವಣಿಗೆ ಹೊರಟು ಪುರಸಭೆ ಕಚೇರಿ ಮುತ್ತಿಗೆ ಹಾಕಲಾಗುವುದೆಂದು ತಿಳಿಸಿದರು. ಪುರಸಭೆ ಚುನಾವಣೆ ಸಮೀಪಿಸುತ್ತಿದೆ ಎಂಬ ಕಾರಣವನ್ನು ಇಟ್ಟುಕೊಂಡು ನಿವೇಶನಗಳನ್ನು ಹಂಚಿಕೆ ಮಾಡಲು ಶಾಸಕರು ಮುಂದಾಗಿದ್ದಾರೆ. ಪುರಸಭೆ ಅಧಿಕಾರಿಗಳು ಶಾಸಕರಿಗೆ ದಾರಿ ತಪ್ಪಿಸುತ್ತಿದ್ದಾರೆ. ಹಾರೋಳಿ ಬಳಿ ಇರುವ 176 ನಿವೇಶನಗಳ ಪೈಕಿ ಪೊಲೀಸ್ ಸಿಬ್ಬಂದಿಗಳಿಗೆ ವಸತಿ ಗೃಹ ನಿರ್ಮಾಣ, ಅಗ್ನಿಶಾಮಕ ದಳದ ಠಾಣಾ ನಿರ್ಮಾಣಕ್ಕೆ ಜಮೀನು ಕೊಟ್ಟ ರೈತರು ಮತ್ತು ರಸ್ತೆಗಾಗಿ ನಿವೇಶನ ಕಳೆದುಕೊಂಡಿರುವ ವ್ಯಕ್ತಿಗಳಿಗೆ ನಿವೇಶನ ಹಂಚಿಕೆ ಮಾಡಲು 60ಕ್ಕೂ ಹೆಚ್ಚು ನಿವೇಶನಗಳು ನಿಗದಿಪಡಿಸಿ ಪುರಸಭೆ ಸಾಮಾನ್ಯ ಸಭೆಯಲ್ಲಿ ನಿರ್ಣಯ ಕೈಗೊಳ್ಳಲಾಗಿದೆ. ನಿಗದಿತ ಉದ್ದೇಶಕ್ಕೆ ಈ ನಿವೇಶನಗಳು ಹಂಚಿಕೆಯಾದರೆ ಬಡವರಿಗೆ ಹಂಚಿಕೆ ಮಾಡಲು ಹೆಚ್ಚಿನ ಸಂಖ್ಯೆಯಲ್ಲಿ ನಿವೇಶನ ಸಿಗುವುದಿಲ್ಲ. ಹೀಗಾಗಿ ನಿವೇಶನ ಹಂಚಿಕೆ ವಿಚಾರ ಕೈಬಿಡುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಸಲಾಗುತ್ತಿದೆ ಎಂದು ತಿಳಿಸಿದರು. ನಿವೇಶನಕ್ಕಾಗಿ ಇದೀಗ ಒಟ್ಟು 700 ಅರ್ಜಿಗಳು ಸಲ್ಲಿಕೆಯಾಗಿದ್ದು, ಹಲವು ಷರತ್ತುಗಳೊಂದಿಗೆ ಕೇವಲ 1 ತಿಂಗಳ ಕಾಲಾವಕಾಶ ನೀಡಿ ಅರ್ಜಿ ಸ್ವೀಕರಿಸಲಾಗಿದೆ. ಆದಾಯ ಮತ್ತು ಜಾತಿ ದೃಢೀಕರಣ ಪತ್ರ, ಪ್ರಮಾಣ ಪತ್ರ ಇನ್ನಿತರ ದಾಖಲೆಗಳನ್ನು ಒದಗಿಸಲು ಕಾಲಾವಕಾಶವನ್ನೇ ಜನರಿಗೆ ನೀಡಿಲ್ಲ. ಹೀಗಾಗಿ ನೂರಾರು ಫಲಾನುಭವಿಗಳು ಅರ್ಜಿಯನ್ನೇ ಸಲ್ಲಿಸಲು ಸಾಧ್ಯವಾಗಿಲ್ಲ. ಪಟ್ಟಣದ ಹೇಮಾವತಿ ಬಡಾವಣೆ ಹಿಂಭಾಗದ ಕಂದಾಯ ಇಲಾಖೆ ಸೇರಿರುವ ಜಮೀನಿದೆ. ಸರ್ವೆ ಮೂಲಕ ಭೂಮಿ ಗುರುತಿಸಿ ನಿಯಮದಂತೆ ನಿವೇಶನ ಹಂಚಿಕೆ ಮಾಡಬೇಕು. ಅದನ್ನು ಬಿಟ್ಟು ಚುನಾವಣೆಗಾಗಿ ನಿವೇಶನ ಹಂಚಿಕೆ ಮಾಡಬಾರದು ಎಂದು ಆಗ್ರಹಿಸಿದರು. ಗೋಷ್ಠಿಯಲ್ಲಿ ಪುರಸಭೆ ಮಾಜಿ ಸದಸ್ಯರಾದ ಆರ್. ಸೋಮಶೇಖರ್, ಎಂ. ಗಿರೀಶ್, ಎ. ಕೃಷ್ಣ, ಚಂದ್ರು, ಶಿವಕುಮಾರ್, ಜ್ಯೋತಿಲಕ್ಷ್ಮಿ, ಬಿ.ವೈ. ಬಾಬು, ಸುನೀತಾ, ಯಶವಂತ್, ಟಿಎಪಿಸಿಬಿ ನಿರ್ದೇಶಕ ಪಿ.ಎಲ್. ಆದರ್ಶ, ಮುಖಂಡರಾದ ಜೆ. ಸಗಯಂ, ಚಂದ್ರು, ಹಾರೋಳಿ ಪವನ್, ಆರ್ಮಗಂ, ಗುರುಕುಮಾರ್ ಸೇರಿದಂತೆ ಇತರರಿದ್ದರು. ಈಗ ಬರೀ 176 ಜನ ಕೊಟ್ಬಿಟ್ಟು ಬಾಕಿಯವರು ನಿರಾಸೆಗೊಳಿಸ್ತಕ್ಕಂಥ ಕ್ರಮ ಸರಿ ಇಲ್ಲ. ನಾವು ಹೇಳ್ತಕ್ಕಂಥದ್ದು ಇಷ್ಟೇ, ಇನ್ನೂ ಸರ್ಕಾರಿ ನಿವೇಶನಗಳು ಭಾಳಷ್ಟಿದ್ದಾವೆ. ಅವನ್ನೆಲ್ಲ ತೆಗೆದುಕೊಂಡು ಒಟ್ಟಿಗೆ ಅದನ್ನು ಎಲ್ರಿಗೂ ಸಮಾನವಾಗಿ ಒಟ್ಟಿಗೆ ಹಂಚಬೇಕು, ಇದೇ ನಮ್ಮ ಉದ್ದೇಶ. ಆಮೇಲೆ ಪಾಂಡುಪುರ ಪುರಸಭೆಯಲ್ಲಿ ನಮ್ಮ ಆಡಳಿತ ಮುಗಿದ ಮೇಲಂತೂ ಸಿಕ್ಕಾಪಟ್ಟೆ ಭ್ರಷ್ಟಾಚಾರ ನಡೀತಾ ಇದೆ. ಈ ಸರ್ತಿ ಒಂದು ಖಾತೆಗೆ ಜನಗಳಲ್ಲಿ ಹಣ ತಗೊಳ್ತಕ್ಕಂಥದ್ದನ್ನು ಅತಿ ಹೆಚ್ಚಾಗಿ ಮಾಡ್ಬಿಟ್ಟಿದ್ದಾರೆ. ಜನಗಳು ಅಲ್ಲಿ ಪುರಸಭೆ ಹತ್ರ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ಮಟ್ಟಿಗೆ ಇವತ್ತು ಅಲ್ಲಿನ ಅಧಿಕಾರಿಗಳು ನಡ್ಕೊಳ್ತಾ ಇದ್ದಾರೆ. ಆಮೇಲೆ ಸರಿಯಾದ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ. ಈ ಬೇಸಿಗೆನಲ್ಲಿ ಎಷ್ಟೋ ಬೀದಿಗಳಲ್ಲಿ ನೀರು ಬರ್ತಾ ಇಲ್ಲ. ಒಂದು ದಿವಸ ಬಿಟ್ಟು ಒಂದು ದಿವಸ ಅದನ್ನು ಸರಿಯಾಗಿ ನೀರು ಬಿಡ್ತಾ ಇಲ್ಲ. ಈ ಥರ ಕೆಲಸ ಆಗ್ತಾಯಿದೆ. ಹಾಗಾಗಿ ಈ ಪುರಸಭೆಯ ಈ ನಿವೇಶನ ಅಂತಕ್ಕಂಥದ್ದೇನಿದೆ ಅದನ್ನು ತಾತ್ಕಾಲಿಕವಾಗಿ ರದ್ದು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಯಾಕೆಂದರೆ ಒಟ್ಟಿಗೆ ಇನ್ನೊಂದಷ್ಟು ನಿವೇಶನಗಳು ತಗೊಂಡು ಇರ್ತಕ್ಕಂಥ ಈಗ 700 ಜನ ಅರ್ಜಿಯನ್ನು ಕೊಟ್ಟಿದ್ದಾರೆ, ಹೊಸದಾಗಿ ಅರ್ಜಿ ತಗೊಂಡಿದ್ದಾರೆ. ಅವರು ಹಾಕಿರ್ತಕ್ಕಂಥ ಕಂಡೀಷನ್ಗಳು ಸೈಟ್ಗಳಿಗೆ ಯಾರು ಒಬ್ಬರಿಗೂ ಸೈಟ್ ಹಂಚ್ಲಿಕ್ಕಾಗಲ್ಲ. ಆ ಮಟ್ಟದ ಕಂಡೀಷನ್ಗಳನ್ನ ಹಾಕಿ ಅವ್ರುಗಳನ್ನ ಅಪ್ಲಿಕೇಶನ್ಗಳನ್ನ ತಗೊಂಡಿದ್ದಾರೆ. ಅದರಲ್ಲೂ ಇವರು ಇಡೀ ಈಗ ನಾನು ಒಂದು ಮಾಹಿತಿ ತಗೊಂಡಿರೋ ಪ್ರಕಾರ ಇಡೀ ಹಾರೋಳಿ ಪಟ್ಟಣಕ್ಕೆ 5 ಜನ ಸೆಲೆಕ್ಟ್ ಆಗಿದ್ದಾರೆ ಅಂತೇಳಿ ಒಂದು ಮಾಹಿತಿ. ಇಡೀ ಅಷ್ಟು ದೊಡ್ಡ ಗ್ರಾಮದಲ್ಲಿ ಎಷ್ಟೋ ಜನ ಒಂದೊಂದೇ ಮನೆಯಲ್ಲಿ 4 ಜನ 5 ಜನ ವಾಸ ಇದ್ದಾರೆ. ಅವರು 5 ಜನ ಸೆಲೆಕ್ಟ್ ಮಾಡಿದ್ದೀವಿ ಅಂತೇಳಿ ಒಂದು ಪುರಸಭೆ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಈ ಥರ ಆದರೆ ಬಡವರಿಗೆ ತಲುಪಬೇಕಾದಂಥ ಎಷ್ಟೋ ವರ್ಷಗಳಿಂದ ಸೈಟ್ಗಳನ್ನು ಹಂಚಿಲ್ಲ. ಆ ಬಗ್ಗೆ ಪುರಸಭೆ ಅಧಿಕಾರಿಗಳು, ಶಾಸಕರು ಕ್ರಮ ಕೈಗೊಳ್ಬೇಕು. ಇನ್ನೊಂದಷ್ಟು ನಿವೇಶನ ತಗೊಂಡು ಒಟ್ಟಿಗೆ ಇರ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಈಗ 174 ಜನಕ್ಕೆ ಹಂಚಿ ಬಾಕಿಯವರಲ್ಲಿ ನಿಂತ್ಕೊತಾರೆ ಪಾಪ. ಈ ಥರ ಸರಿ ಇಲ್ಲ ಅಂತೇಳಿ ನಮ್ಮ ಆಗ್ರಹ. ಆದರೆ ಮುಖ್ಯಾಧಿಕಾರಿಗಳು ಕೇಳ್ತಾ ಇಲ್ಲ. ಏಕಪಕ್ಷೀಯವಾಗಿ ತೀರ್ಮಾನ ತಗೊಂಡು ನಮ್ಮ ಜಿಲ್ಲಾಧಿಕಾರಿ ಹೇಳಿದ್ದಾರೆ ಇದು ಅಂತೇಳಿ. ನಾವಿದ್ದಾಗಲೇ ಜಿಲ್ಲಾಧಿಕಾರಿಗಳು ಹೇಳಿದರು. ಆಗ ನಾವು ಸಭೆಯಲ್ಲಿ ವಿಚಾರ ಮಂಡಿಸಿದ್ರು. ಆಗ ಶಾಸಕರು ಮುಖ್ಯಾಧಿಕಾರಿಗಳೇ ಭರವಸೆ ಕೊಟ್ಟಿದ್ರು, ಮುಂದಿನ ಪುರಸಭಾ ಸದಸ್ಯರುಗಳು ಆಯ್ಕೆ ಆಗೋವರೆಗೂ ಇದನ್ನ ತಾತ್ಕಾಲಿಕವಾಗಿ ತಡೆ ಹಿಡಿತೀವಿ,
ತಡೆ ಹಿಡಿದು ಒಟ್ಟಿಗೆ ಇನ್ನೊಂದಷ್ಟು ನಿವೇಶನ ತಗೊಂಡು ಒಟ್ಟಿಗೆ ಹಂಚೋಣ ಅಂತೇಳಿ ಹೇಳಿದ್ರು. ಆದರೆ ನಾವು ಇಳಿದ ತಕ್ಷಣನೇ ಇವರೇ ಏಕಾಏಕಿ ಇಂಥ ಕ್ರಮ ತಗೊಂಡಿದ್ದಾರೆ. ಇದು ಸರಿ ಇಲ್ಲ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಅದಕ್ಕೋಸ್ಕರ ಸೋಮವಾರ ಬೆಳಗ್ಗೆ 10 ಗಂಟೆಗೆ ಮಂಡ್ಯ ಸರ್ಕಲ್ನ ಫೈಲೇಟ್ ಸರ್ಕಲಲ್ಲಿ ಸಾವಿರಾರು ಜನ ಅರ್ಜಿ ಹಾಕಿರ್ತಕ್ಕಂಥ ಜನ, ಸಾಮಾನ್ಯ ನಾಗರಿಕ ಜನ, ಪುರಸಭೆಯಿಂದ ಯಾರು ಇವತ್ತು ಈ ಸತ್ಗಳು ಇವಾಗ್ತಾ ಇಲ್ಲ, ಕುಡಿಯೋ ನೀರಿನ ಸಮಸ್ಯೆ, ಎಲ್ಲರೂ ಕೂಡ ಅಲ್ಲಿಂದ ನಮ್ಮ ನಾಯಕರಾದಂಥ ಮಾಜಿ ಸಚಿವರಾದಂಥ ಪುಟ್ಟರಾಜಣ್ಣವ್ರ ನೇತೃತ್ವದಲ್ಲಿ ಅಲ್ಲಿ ತೆರಳಿ ಮೆರವಣಿಗೆಯಲ್ಲಿ ಅಲ್ಲಿ ಮುದ್ದೆ ಆಗ್ತಕ್ಕಂಥ ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿಗಳಿಗೆ ಇವ್ರಿಗೆ ಗಮನಕ್ಕೆ ತಂದು ಇದನ್ನು ತಾತ್ಕಾಲಿಕವಾಗಿ ತಡೆ ಹಿಡಿಬೇಕು ಅಂತೇಳಿ ಒಂದು ಇದು ಮಾಡಬೇಕು ಅಂತೇಳಿ ಒಂದು ದೊಡ್ಡ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಅದಕ್ಕೋಸ್ಕರನೇ ತಮ್ಮಗಳ ಮೂಲಕ ತಿಳಿಸ್ಬೇಕು ಅಂತಕ್ಕಂಥ ಇದರಿಂದ ನಾವು ಇಲ್ಲಿ ಕರೆಸಿದ್ದೀವಿ. ಈ ಮುಂದೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕ ಎಲ್ಲ ಹಿರಿಯ ಮತ್ತು ಕಿರಿಯ ಸದಸ್ಯರುಗಳ ಮಾಜಿ ಅಧ್ಯಕ್ಷರುಗಳ, ಈಗ ನಮ್ಮ ಸೋಮಶೇಖರ್ ಹೇಳ್ದಂಗೆ ನಾವು ಆಡಳಿತ ಮಂಡಳಿ ಇರುವಾಗ ಮಾನ್ಯ ಶಾಸಕರಿಗೆ ಈ ವಿಚಾರವನ್ನು ತಂದಾಗ ನಾವು ಹೇಳಿದ್ದು, ಸರ್ ಈ 23 ನೆಂಚಕ್ಕಾಗಲ್ಲ. ಯಾಕೆ ಅಂತಂದರೆ ಪುಟ್ಟಣ್ಣಯ್ಯವರು MLA ಆಗಿದ್ದು, ಕೆಂಪೇಗೌಡರು MLA ಆಗಿದ್ದು, ತಿರ್ಗಾ ಪುಟ್ಟರಾಜಣ್ಣ ಅವರು MLA ಆಗಿದ್ದು, ತಿರ್ಗಾ ಈಗ ದರ್ಶನ್ ಅವರು MLA ಆಗಿದ್ದಾಗಲೂ ಇಷ್ಟೇ. ಅದು 176 ಸೈಟ್ ಇರೋದು ಯಾವುದೇ ಕಾರಣಕ್ಕೂ ಹಂಚಕ್ಕಾಗಲ್ಲ ಅಂತ ನಾವೇ ಬಿಟ್ಟಿದ್ದೋದು. ಸರ್ ಒಟ್ಟಿಗೆ 1,50,000 ಸೈಟ್ಗಳನ್ನ ನಾವು ಸೇರಿಸಿ ಬಡ ಜನತೆಗೆ ಕೊಡೋದ ಅಂತ ಅಂದ್ಬಿಟ್ಟು ಈ ಮಧ್ಯದಲ್ಲಿ ಮಾನ್ಯ ಮುಖ್ಯಾಧಿಕಾರಿಗಳಿಗೆ ತಿಳಿದಿಲ್ವೇನೋ ಇದು ವಿಚಾರ. ಪುಟ್ಟರಾಜಣ್ಣವರು ಕುಮಾರಣ್ಣವರು 2006-07ರಲ್ಲಿ ಮುಖ್ಯಮಂತ್ರಿಗಳಾಗಿದ್ದಾಗ ಪಾಂಡವಪುರದಲ್ಲಿ ಟೌನ್ ಪೊಲೀಸ್ ಸ್ಟೇಷನ್ನು, ರೂರಲ್ ಪೊಲೀಸ್ ಸ್ಟೇಷನ್ ತರಬೇಕು ಅಂತ ಅಂದ್ಬಿಟ್ಟು ನಮ್ಮ ನಾಯಕರಾದಂಥ ಪುಟ್ಟರಾಜಣ್ಣವರು ಅಲ್ಲೇ ಒಂದು ಪೊಲೀಸ್ ಕ್ವಾರ್ಟರ್ಸ್ ಮಾಡಬೇಕು ಅಂತ ಅಂದ್ಬಿಟ್ಟು ಒಂದು 85-100 ಸೈಟು ರಿಸರ್ವೇಷನ್ ಮಾಡಿದ್ದಾರೆ. ಎಷ್ಟು 275 ಸೈಟಲ್ಲಿ 100 ಸೈಟು ರಿಸರ್ವೇಷನ್ ಮಾಡಿದ್ದಾರೆ. ಅದು ನಮ್ಮ ಕೌನ್ಸಿಲ್ ರೆಸೊಲ್ಯೂಷನ್ನು ಆಗಿದೆ. ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಪರ್ಮಿಷನ್ಗೂ ಕಳಿಸಿದ್ದಾರೆ. ಅದು ಸರ್ಕಾರ ಲೆವೆಲಲ್ಲಿ ಇದೆ. ಹಾಗಾಗಿ ಇದು ಮುಖ್ಯಾಧಿಕಾರಿಗಳಿಗೆ ತಿಳಿದಿಲ್ವೇನೋ. ಹಾಗೆ ಸೋಮಶೇಖರ್ ಹೇಳ್ದಂಗೆ ಈಗ ಅವ್ರು ಹೇಳಿರೋದೇನು ಅಂತಂದರೆ, ಮೊದಲು ಸೈಟ್ ಕೊಟ್ಟಿರೋರಿಗೆ ನಾವು ಯಾರೂ ಸೈಟ್ ಕೊಡಲ್ಲ. ಈಗ 1979ರಿಂದ ಹಿಡಿದು 2007-08ವರೆಗೂ ನಾವು ಪಾಂಡವಪುರ ಟೌನಲ್ಲಿ 3 ಹಂತದಲ್ಲಿ ಸೈಟ್ ಕೊಟ್ಟಿದ್ದಾರೆ. ಒಂದು ಹಳೆ ನಮ್ಮ ರಾಜಗೋಪಾಲಣ್ಣವರು ಇರ್ಬೋದು, ಅದಾದಮೇಲೆ ನಮ್ಮ ಕೃಷ್ಣೇಗೌಡರು ಇರ್ಬೋದು, 79ರಲ್ಲಿ ಕೊಟ್ಟಿದ್ದಾರೆ. ಅವತ್ತೆಲ್ಲ ಸೈಟ್ಗೆ ಬೇಡಿಕೆ ಇರಲಿಲ್ಲ. ಈಗ ಅದು ಮುಟ್ಟಾದ ಮೇಲೆ ಪುಟ್ಟರಾಜಣ್ಣವರು 2006-07ರಲ್ಲಿ ಆಶ್ರಯ ಕಮಿಟಿ ಅಧ್ಯಕ್ಷರು ಮತ್ತು ಈ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಮೇಲೆ ನಾವು ಸುಮಾರು 300 ಚಿಲ್ಲರೆ 400 ಚಿಲ್ಲರೆ ಸೈಟ್ ಕೊಟ್ಟಿದ್ದೀವಿ. ಹಾಗೆ ನಮ್ಮ ಪೇಟೆ ಬೀದಿ ಭಾಗ ಅದು ಸೈಟ್ ಕೊಟ್ಟಿದ್ವಿ. ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನದ ಭಾಗದಲ್ಲೂ ಸೈಟ್ ಕೊಟ್ಟಿದ್ವಿ. ಈ ಮಧ್ಯದಲ್ಲಿ ಏನಾಗೈತೆ ಅಂತಂದರೆ, ಸೈಟು ಅವತ್ತು ಯಾರಿಗೂ ಡಿಮ್ಯಾಂಡ್ ಇಲ್ಲದೆ ಹೋದಂಥ ಕಾಲದಲ್ಲಿ ಸೈಟು ನಾವು ಬಲವಂತ ಮಾಡಿಕೊಟ್ಟಿರೋದು ಅವಾಗ. ಈಗ ಮನೆಗೆ 4 ಜನ ಮಕ್ಕಳಿರ್ತಾರೆ. ಇವ್ರ ಕಂಡೀಷನ್ ಹಾಕಿರೋದೇನು ಅಂತಂದ್ರೆ, ನಾವು ಯಾವುದೇ ಕಾರಣಕ್ಕೂ ಹಳೆ ಸೈಟ್ ಯಾರೋ ಫಲಾನುಭವಿಗಳು ತಗೊಂಡಿದ್ರೆ ಅವ್ರಿಗೆ ಸೈಟ್ ಕೊಡಲ್ಲ ಅಂತ ಅಂದ್ಬಿಟ್ಟು. ಹಾಗಾದರೆ ನಾವು ಸೈಟು ಅಂದರೆ ಈಗ 4 ಮಕ್ಕಳೈತೆ, ಇಬ್ಬರು ಹಂಚಿರ್ತೀವಿ, ಇಬ್ಬರಲ್ಲಿ ಹೋಗ್ತಾರೆ. ಇದು ಸಮಸ್ಯೆ ಆಗಿರೋದು. ಮಾನ್ಯ ಶಾಸಕರಿಗೂ ನಾವು ಆಡಳಿತ ಮಂಡಳಿ ಸಭೆಯಲ್ಲಿ ಕೌನ್ಸಿಲಲ್ಲೂ ಹೇಳಿದ್ದೀವಿ, ಸರ್ ನೀವು ಇದು ಹಂಚಬೇಡಿ, 176 ಸೈಟ್ ಯಾವತ್ತೂ ಸಾಕಾಗಲ್ಲ. ಹೇಮಾವತಿ ಹಿಂಭಾಗ ಬೇಕಾದಷ್ಟು ಸರ್ಕಾರಿ ಜಮೀನಿದೆ, ಅದನ್ನ ನೀವು ಗುರುತು ಮಾಡಿ ಎಲ್ಲ ಇದು ಮಾಡಿ ಒಂದು 1000 ಸೈಟ್ ಆಯ್ತದೆ, ಬಡ ಜನತೆಗೆ ಕೊಡಿ ಪಾಂಡವಪುರ ಟೌನ್ಗೆ ಅಂತ ಅಂದ್ಬಿಟ್ಟು ಇಡೀ ಗೊತ್ತಿರುವಂಥ ಆಡಳಿತ ಮಂಡಳಿ ಅವರ ಪಕ್ಷದ ಮೆಂಬರ್ಗಳು ಇದ್ದರು. ಆಯಿತು ಅಣ್ಣ, ನಾವೇನು ಇದು ಮಾಡಲ್ಲ, ನಿಮ್ಮ ನೋಟಿಸ್ ತಂದರೆ ನಾವೇನು ಮಾಡಲ್ಲ ಅಂತ. ಈಗ ಶಾಸಕರಿಗೆ ತಪ್ಪು ಡೈರೆಕ್ಷನ್ ಏನೋ ಕೊಟ್ಟು ಮುಖ್ಯಾಧಿಕಾರಿಗಳು ಇದ್ದರು, ಇಲ್ಲ ಸರ್ ಸೈಟ್ ನಾವು ಆಡಳಿತ ಮಂಡಳಿ ಹಿಡಿದಾದ್ಮೇಲೆ ಈ ಮೊದಲೇಟಿಗೆ ಸೈಟ್ ಹಂಚಬೇಕು ಅಂತ ಅಂದ್ಬಿಟ್ಟು ಹೇಳಿ ಈಗ ಪಾಂಡವಪುರ ಟೌನ್ನ ಜನತೆಗೆ ತಪ್ಪು ದಾರಿ ತಿಳಿಸಿ ಕೆಲವರೆಲ್ಲ ಆರೋಳ್ಳಿ ಇದರಲ್ಲಿ ಒಂದು ಗಮನ, ತಾವು ಪತ್ರಕರ್ತ ಮಿತ್ರರು ಒಂದು ಗಮನದಲ್ಲಿರಬೇಕು. ಆರೋಳ್ಳಿಯವರು ಒಬ್ಬರು ಸೈಟ್ಗೆ ಹಾಕಿಲ್ಲ. ಯಾಕೆ ಹಾಕಿಲ್ಲ ಅಂತಂದರೆ, ನಮ್ಮೂರದು ನಮಗೆ ಬೇಕು ಸೈಟು, ನಾವೇ ಬೇಕಾದಷ್ಟು ಜನ ಇದ್ದೀವಿ, ಹಾಗಾಗಿ ನಮ್ಮೂರು ಸೈಟು ನಮಗೆ ಕೊಡಿ ಅಂತ ಬಿಟ್ಟು. ತಾವೆಲ್ಲ ಹೋಗಿ
ಅಲ್ಲಿ ಪರಿಶೀಲನೆ ಮಾಡ್ಬೋದು. ಪಾಂಡವಪುರ ಮುನ್ಸಿಪಾಲಿಟಿಲಿ ಹಾರೋಳಿಯವರು ಒಬ್ಬರು ಸೈಟ್ಗೆ ಹಾಕಿಲ್ಲ. ಅಲ್ಲೂ ಸಿಕ್ಕಾಪಟ್ಟೆ ಬಡಜನತೆಗಳಿದ್ದಾರೆ. ಈ ಕಾಂಪ್ಲಿಕೇಶನ್, ಈ ಗೊಂದಲದಲ್ಲಿ ಸೈಟ್ ಹಂಚೋದನ್ನು ಮಾನ್ಯ ಶಾಸಕರು ಕೈ ಬಿಡಬೇಕು. ತಾವು ಮಾಡಿ 1,500 ಸೈಟು ಒಗ್ಗೂಡಿಸಿ ತಾವು ಇದು ಮಾಡಿ ಸೈಟ್ ಹಂಚಿ ನಾವೆಲ್ಲ ನಮ್ಮ ನಾಯಕರಾದಿಯಾಗಿ ನಮ್ಮ ಇಡೀ ಕೌನ್ಸಿಲರಾಗಿ ಮಾಜಿ ಕೌನ್ಸಿಲರ್ಗಳೆಲ್ಲ ನಿಮ್ಮ ಜೊತೆ ಇರ್ತೀವಿ. ಆದರೆ ನೀವು ಏಕಾಏಕಿ 176 ಸೈಟನ್ನು ತಗೊಂಡು ನೀವು ಹಂಚ್ತೀವಿ ಅಂತಂದರೆ ಇದು ತಾರತಮ್ಯ ಆಗುತ್ತೆ. ಹಾಗಾಗಿ ದಯಮಾಡಿ ಮಾನ್ಯ ಶಾಸಕರು ಈ ಸೈಟ್ ಹಂಚುವಂಥ ಕಾರ್ಯಕ್ರಮನ ತಾತ್ಕಾಲಿಕವಾಗಿ ಕೈ ಬಿಡಬೇಕು. ಹಾಗೆ ನಮ್ಮ ಸೋಮವಾರ ಹೇಳಿದಂಗೆ ನೀರಿನ ಬವಣೆ ಭಾಳ ಜಾಸ್ತಿ ಆಗೈತೆ, ಬೇಸಿಗೆ ಕಾಲ ಬೇರೆ. ಈ ಮಧ್ಯದಲ್ಲಿ ಏನು ಅಂತಂದರೆ ತಾವು ಭಾಳ ಅರ್ಥ ಮಾಡ್ಕೋಬೇಕು. ನಮ್ಮ ದರಸ್ಕುಪ್ಪೆ ಇದರಿಂದ 6 ಇಂಚ್ ನೀರು ಬರ್ತೈತೆ. ನಮಗೆ ಫ್ಲೋ ಆಗೋಕ್ಕೆ 12 ಇಂಚ್ ನೀರು ಬೇಕು. ನಮ್ಗೆ ಏನಕ್ಕೆ ಸಾಕಾಗ್ತಾಯಿಲ್ಲ ಅಂತಂದರೆ ನಮ್ಗೆ ಬರ್ತಾರಂಥ ನೀರು 6 ಇಂಚು, ನಾವು ಬಿಡಬೇಕಾದದ್ದು 12 ಇಂಚು. ಅಲ್ಲಿಗೆ ಇನ್ನೂ 6 ಇಂಚು ನಮಗೆ ನೀರು ಶಾರ್ಟೇಜ್ ಆಗ್ತೈತೆ. ಮಾನ್ಯ ಶಾಸಕರು ಅದ್ರಿಗೆ 10 ಕಡೆ ಗಮನ ಕೊಡಬೇಕು. 12 ಇಂಚು ಬರುವಂಥ ನೀರನ್ನ ಶೇಖರಣೆ ಮಾಡಿ ಪಾಂಡವಪುರ ಜನಕ್ಕೆ ಕೊಡಬೇಕು ಅಂತ ಹೇಳಿ. ಹಾಗೆ ಭ್ರಷ್ಟಾಚಾರ ಅಂತಾರು ಪಾಂಡವಪುರದ ಮುನ್ಸಿಪಾಲಿಟಿಯಲ್ಲಿ ಈಗ ಏನು ನಮ್ಮ ಸೋಮವರು ಎಲ್ಲ ಕೌನ್ಸಿಲರ್ಗಳು ಮಾತಾಡುವಾಗ ಹೇಳ್ತಾರೆ, ಭ್ರಷ್ಟಾಚಾರ ಎಲ್ಲಿ ಐತೆ ಅಂತ ಅಂದರೆ ನಮ್ಮ ಪಾಂಡವಪುರ ಮುನ್ಸಿಪಾಲಿಟಿಲಿ. ಅಲ್ಲಿ ಯಾರು ದುಡ್ಡು ಕೊಡದೆ ಹೋದರೆ ಮಧ್ಯ, ಆಮೇಲೆ ಯಾರು ಇದು ಹೇಳ್ತಾರಲ್ಲ ಈ ಮಧ್ಯವರ್ತಿಗಳು, ಇವರ ಮುಖೇಣ ಹೋದರೆ ಯಾವ ಕೌನ್ಸಿಲರು ಬೇಡ, ಯಾವ MLA ಬೇಡ, ಯಾರೂ ಬೇಕಾಗಿಲ್ಲ. ಹಾಗಾಗಿ ಇವೆಲ್ಲವನ್ನು ಖಂಡಿಸಿ ಸೋಮವಾರ ನಮ್ಮ ನಾಯಕರಾದಂಥ ಪುಟ್ಟರಾಜಣ್ಣವರ ನೇತೃತ್ವದಲ್ಲಿ ಪಾಂಡವಪುರ ಪೈಲಟ್ ಸರ್ಕಲಿಂದ ಹಿಡಿದು ಸಾವಿರಾರು ಜನಸಂಖ್ಯೆಯಿಂದ ಪಾಂಡವಪುರ ಪುರಸಭೆಯನ್ನು ಮುತ್ತಿಗೆ ಹಾಕುವಂಥ ಕಾರ್ಯಕ್ರಮವನ್ನು ಎಲ್ಲ ಹಮ್ಮಿಕೊಂಡಿದ್ದೀವಿ. ಸಾರ್ವಜನಿಕ ಬಂಧುಗಳು ತಮ್ಗೆ ಏನೇನು ತೊಂದರೆ ಆಗೈತೆ ಆ ದಿನ ಬಂದು ಪಾಂಡವಪುರ ಪುರಸಭೆಯ ನಮ್ಮ ಪುಟ್ಟರಾಜಣ್ಣವರ ನೇತೃತ್ವದಲ್ಲಿ ಒಂದು ಸಭೆ ಮಾಡ್ತಾ ಇದ್ದಲ್ಲಿ ತಾವೆಲ್ಲ ತಿಳಿಸ್ಬೇಕು. ಪಾಂಡವಪುರ ಟೌನ್ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಪ್ರತಿಭಟನಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿ ಮಾಡ್ಕೊಳ್ತೀನಿ. ಎಲ್ಲ ನನ್ನ ಹಿರಿಯ ಸದಸ್ಯರೇ ಹಾಗೂ ಮುಖಂಡರು, ಇದಕ್ಕೆ ಮುಂಭಾಗದಲ್ಲಿ ಆಸೀನರಾಗಿರುತ್ತಾರೆ ಎಲ್ಲ ನನ್ನ ಪತ್ರಕರ್ತ ಮಿತ್ರರೇ, ಏನಿಷ್ಟೊತ್ತು ಒಂದು ಪಾಂಡವಪುರ ಪುರಸಭೆಯ ನಿವೇಶನಗಳನ್ನು ಹಂಚುವ ಒಂದು ರೀತಿಯಲ್ಲಿ ಯಾವ ರೀತಿಯಲ್ಲಿ ಲೋಪಗಳು ಆಗ್ತಾ ಇದ್ದಾವೆ ಅನ್ನೋದನ್ನು ನಮ್ಮ ಹಿರಿಯ ಸದಸ್ಯರು ವಿಸ್ತೃತವಾಗಿ ಅದನ್ನೆಲ್ಲ ಬಿಡಿಸಿ ಹೇಳ್ತಿದ್ದಾರೆ. ಅದಕ್ಕೆ ಪೂರಕವಾಗಿ ಏನು ನಿವೇಶನಗಳನ್ನು ಅರ್ಜಿಗಳನ್ನು ಸ್ವೀಕಾರ ಮಾಡುವಂಥ ಸಮಯದಲ್ಲಿ ನಾವು ಆವತ್ತನೇ ಕೂಡ ಅವರು ಸ್ವೀಕಾರ ಮಾಡಿ 10 ರಿಂದ 15 ದಿನ ಆದಮೇಲೆ ಕಾಲಾವಕಾಶ 5ನೇ ತಾರೀಕಿಗೆ ಲಾಸ್ಟು, ನಿಮ್ಗೆ 10ನೇ ತಾರೀಕಿಗೆ ಲಾಸ್ಟು ಅಂತ ಹೇಳುವಂಥ ಸಂದರ್ಭದಲ್ಲಿ ಮುಖ್ಯಾಧಿಕಾರಿಗಳು ಅವತ್ತು ನಮ್ಮ ನಾಯಕರಾದಂತಹ ಮಾಜಿ ಸಚಿವರಾದ ಪುಟ್ಟರಾಜನವರಿಗೆ ದೂರವಾಣಿ ಕರೆ ಮುಖಾಂತರ ನಾನು ಮತ್ತು ಸೋಮಣ್ಣ ಇದ್ದಿದ್ದೆ ಕರೆ ಮಾಡಿ, ಅಣ್ಣ ಈ ಥರ ಟೈಮ್ನ ಇವರು ಸೀಮಿತ ಮಾಡ್ತಿದ್ದಾರೆ, ಈ ಅವಧಿ ಸಾಕಾಗಲ್ಲ ಸಾರ್ವಜನಿಕರಿಗೆ, ದಯಮಾಡಿ ಎಕ್ಸ್ಟೆನ್ಷನ್ ಮಾಡಲಿಕ್ಕೆ ನಾವು ಕೇಳ್ಕೊತಾ ಇದ್ದೀವಿ, ಅವ್ರು ಆಗಲ್ಲ ಅಂತ ಹೇಳ್ತಿದ್ದಾರೆ ಅಂತ ದೂರವಾಣಿ ಮುಖಾಂತರ ಫೋನ್ ಮಾಡಿದ್ವಿ. CO ಸಾಹೇಬ್ರಿಗೆ ಅವತ್ತು ಕೊಟ್ವಿ. ಇಲ್ಲ ಸರ್ ಆಯ್ತು ಎಕ್ಸ್ಟೆಂಡ್ ಮಾಡ್ತೀನಿ ಅನ್ನೋದನ್ನ ಟೈಮ್ನ ಕೊಡ್ತೀನಿ ಅಂತ ಅವತ್ತು ಅವ್ರು ಹೇಳಿದ್ರು. ಏನಕ್ಕೆ ನಾವು ಈ ಅವಧಿನ ಸ್ವಲ್ಪ ಜಾಸ್ತಿ ಕೊಡಬೇಕಂತ ಅವ್ರು ಕೇಳ್ಕೊಂಡಿವಿ ಅಂತಂದರೆ, ಇತ್ತೀಚೆಗೆ ನಮ್ಮ SC STದು ಏನು ಒಳ ಮೀಸಲಾತಿ ಜಾರಿ ಆಯಿತು. ಜಾರಿ ಆದಮೇಲೆ ನಮ್ಮನ್ನು 3 ಪ್ರವರ್ಗಗಳಾಗಿ ವಿಂಗಡಣೆ ಮಾಡಿದ್ರು, A B C ಅಂತ. ನಾವು ಆ ಜಾತಿ ದೃಢೀಕರಣ ಪತ್ರವನ್ನು ತಗೊಳ್ಳಿಕ್ಕೆ ನಮಗೆ ABC ಅಂತ ಆದಮೇಲೆ ಅದು ಒಂದು ಹಳೇದೇನಿತ್ತು ಜಾತಿ ದೃಢೀಕರಣ ಪತ್ರ, ಅದನ್ನು ನಾವು ಕ್ಯಾನ್ಸಲ್ ಮಾಡ್ಕೊಂಡು ಮತ್ತೆ ಹೊಸದಾಗಿ ಅಪ್ಲಿಕೇಶನ್ ಹಾಕಿ ತಗೋಬೇಕಾದ ಸಂದರ್ಭ ಬಂದಾಗ ಅದೊಂದು ನಮಗೆ ಜಾತಿ ದೃಢೀಕರಣ ಪತ್ರ ಬರಲಿಕ್ಕೆ 1 ತಿಂಗಳು ಕಾಲಾವಕಾಶ ಹಿಡಿಯುತ್ತೆ ಸರ್, ದಯಮಾಡಿ ಇದನ್ನು ಎಕ್ಸ್ಟೆಂಡ್ ಮಾಡಿ ಅಂತ ರಿಕ್ವೆಸ್ಟ್ ನಾವು ಕೇಳಿದ್ರು ಕೂಡ ಅವರು ಆಗಲ್ಲ, ಇದು ಸಮಯ ತುಂಬ ಕಮ್ಮಿ ಇದೆ, ಡೀಸೆಲ್ ನಮಗೆ ಪ್ರೆಸರ್ ಒಂದು ಕಾರಣ ನೆಪ ಒಡ್ಡಿ ಆತುರವಾಗಿ ಈ ಒಂದು ಪ್ರಕ್ರಿಯೆನ ಚಾಲೂ ಮಾಡಿದ್ದಾರೆ. ಇನ್ನೊಂದು ನಾನು ನಮ್ಮ ಬಡಾವಣೆಗೆ ಸಂಬಂಧಪಟ್ಟಂಗೆ ಹೇಳುವಂಥದ್ದಾದರೆ, ನನಗೆ ಏನಾಗ 76, 86, 99ನೇ ಸಾಲು ಮತ್ತು 2006 ಮತ್ತು 7ನೇ ಸಾಲು, 99ರಲ್ಲಿ ಪುಟ್ಟಣ್ಣಯ್ಯವರು 2006ನೇ ಸಾಲಿನಲ್ಲಿ ಪುಟ್ಟರಾಜನವರು ಏನು ನಿವೇಶನಗಳನ್ನು ನೀಡಿದರು. ಆ 99ರಲ್ಲಿ ನೀಡಿದಂತಹ ನಿವೇಶನಗಳ ಒಂದು ಅಳತೆಯ ವಿಚಾರದಲ್ಲಿ ಸರ್ವೆ ಮಾಡಿಸಿ ಸರ್ ಅಂತಂದಾಗ ನಾನು ಸುಮಾರು 3 ವರ್ಷಗಳಿಂದ ನಾನು ಇದ್ದಾಗಲಿಂದನೂ ಕೂಡ ಅದನ್ನು ಸರ್ವೆ ಮಾಡಿಸೋಕ್ಕೆ ಹೇಳ್ಕೊಂಡು ಬರ್ತಾನೆ ಇದ್ದೆ. ಇತ್ತೀಚೆಗೆ ಮೊನ್ನೆ ಸರ್ವೆ ಮಾಡಿಸೋಕ್ಕೆ ಕರ್ಕೊಂಬಂದಂಥ ಸಮಯದಲ್ಲಿ
ನಮ್ದು ಏನು ನಕ್ಷೆ ಇದೆ ಆ ನಕ್ಷೆ ಬಿಟ್ಟು ಮೂಲ ನಕ್ಷೆ ನಮ್ಮ ಹತ್ರ ಏನು ಕೊಟ್ಟಿದ್ದಾರೆ ಆ ಮೂಲ ನಕ್ಷೆನ ಬಿಟ್ಟು ಅವೈಜ್ಞಾನಿಕವಾದಂತಹ ಜಾಗಗಳನ್ನ ತೋರಿಸ್ತಾ ಇದು ನಿಮ್ದು ಅಲ್ಲಿಗೆ ಹೋಗುತ್ತೆ ಪುರಸಭೆ ಜಾಗ, ಇಲ್ಲಿಗೆ ಹೋಗುತ್ತೆ ಜಾಗ ಪುರಸಭೆ ಜಾಗ ಅಂತ ಒಂದು ಸರ್ವೆ ಕಾರ್ಯ ಮಾಡ್ತಿದ್ರು. ಇದು ಅವೈಜ್ಞಾನಿಕವಾಗಿದೆ. ಇದಕ್ಕೆ ಮುಖ್ಯಾಧಿಕಾರಿಗಳ ಗಮನಕ್ಕೂ ಕೂಡ ನಾನು ತಂದಿದ್ದೀನಿ. ಆ ಸರ್ವೆ ಮಾಡೋಂತಹ ಆ ಸರ್ವೇರ್ಗಳಿಗೆ ಹೇಳಿದಾಗ, ಸರ್ ನೀವು ಆಜುಬಾಜು ಜಮೀನ್ದಾರರಿಗೆ ಎಲ್ಲನೂ ಕೂಡ ನೀವು ನೋಟಿಸ್ನ ಇಶ್ಯೂ ಮಾಡಿ, ಎಲ್ಲರೂ ದಾಖಲೆ ಪತ್ರಗಳು ಏನೈತೆ ಅವೆಲ್ಲ ತಗೊಂಡು ಅದಕ್ಕೆ ಪ್ರೊಡ್ಯೂಸ್ ಮಾಡೋದಾದ್ಮೇಲೆ ಬೇಕಾದ್ರೆ ಅವರು ಅದನ್ನ ಸರ್ವೆನ ನೀವು ಮಾಡಿಸಿ ಅಂತ ಕೂಡ ಹೇಳಿದ್ದೀನಿ. ಮೊನ್ನೆ ಏನೋ ಮತ್ತೆ ಅಲ್ಲಿ ಸ್ವಲ್ಪ ನಾಗರಿಕರು ಇದೆಲ್ಲ ನೀವು ತಪ್ಪು ಮಾಡ್ತಾರೆ ಅಂತ ಮತ್ತೆ ಸರ್ವೆ ಕಾರ್ಯನ ಸ್ಟಾಪ್ ಮಾಡಿದ್ದಾರೆ. ನಮ್ಮದು ಇನ್ನು ಮೂಲ ಉದ್ದೇಶ ನಮ್ಮದು ಈ ಬಡವರಿಗೆ ಏನು ನಾವು ಸೈಟ್ಗಳನ್ನ ಹಂಚ್ಬೇಕು ಅಂದ್ಕೊಂಡಿದ್ದೀನಿ ಈ ತೀರ್ಮಾನ ತಗೊಂಡಿದ್ದಾರೆ. ಈ ಕೊಡ್ತಾ ಇರುವಂಥ 176 ಸೈಟ್ಗಳೇನಾವೆ ಇವು ಸಾಕಾಗಲ್ಲ. ನಮ್ಮ ಹಿರಿಯ ಸದಸ್ಯರುಗಳೆಲ್ಲ ಹೇಳ್ದಂಗೆ ಪಾಂಡುಪುರದಲ್ಲಿ ಸುಮಾರು 5-6 ಸ್ಲಮ್ಗಳಿದ್ದಾವೆ. ಇಲ್ಲೆಲ್ಲ ಅತಿ ಹೆಚ್ಚು ಬಡವರು ವಾಸಿಸ್ತಾ ಇರೋದ್ರಿಂದ ಅವ್ರಿಗೆಲ್ಲ ಕಾಲಾವಕಾಶ ಬೇಕು. ಮತ್ತೆ ಇದು ಜಾಸ್ತಿ ಪ್ರಚಲಿತ ಆಗದೆ ಇರೋದ್ರಿಂದ ಕೆಲವರಿಗೆಲ್ಲ ಗೊತ್ತಾಗಿಲ್ಲ. ನಾವು ಅದನ್ನು ಆಟೋ ಮುಖಾಂತರ ನೀವು ಅನೌನ್ಸ್ ಮಾಡಿ ಅಂತ ಕೂಡ ನಾನು ಸೋಮಣ್ಣ ಇಬ್ಬರೂ ಕೂಡ ಆಟೋ ಮುಖಾಂತರ ಪ್ರತಿ ವಾರ್ಡ್ಗಳಿಗೆ ನೀವು ಹೋಗಿ ಅನೌನ್ಸ್ ಮಾಡಿ ಅಂತಂದ್ವಿ. ಈಗ ಅನೌನ್ಸ್ ಮಾಡಿ ಏನು ಮಾಡಿ ಏಕಾಏಕಿ ಮಾಡ್ತಿದ್ದಾರೆ. ದಯಮಾಡಿ ಇದನ್ನು ಮುಂದಕ್ಕೆ ಹಾಕಿ ಇನ್ನೂ ಹೆಚ್ಚಿನ ಒಂದು ಏನು ಸರ್ಕಾರಿ ಭೂಮಿ ಇದೆ ಸರ್ಕಾರಿ ಭೂಮಿನ ಸರ್ವೆ ಮಾಡಿಸಿ ಅದನ್ನೆಲ್ಲ ವಶಪಡಿಸ್ಕೊಂಡು ಕನಿಷ್ಠ ಅಂದರೆ ಒಂದು 1000 ಜನ ಬಡವರಿಗೆ ನಿವೇಶನ ಕೊಡುವಂಗೆ ಮಾಡಿದ್ದೇನೆ. ಎಲ್ಲ ನೀವೇನು ಕಂಡೀಷನ್ಸ್ ಆಗಿದ್ರಿ ಆ ಕಂಡೀಷನ್ಗಳನ್ನ ಸ್ವಲ್ಪ